ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಟಮ್ಮಿ ಟೌನ್ ಚಾನಲ್ಗೆ. ಇವತ್ತು ನಾನು ಏನು ರೆಸಿಪಿ ಮಾಡ್ತಿದ್ದೀನಿ ಅಂದರೆ ಚಿಕನ್ ಗ್ರೇವಿ ಮಾಡ್ತಿದ್ದೀನಿ. ಒನ್ ಆಫ್ ಮೈ ಫ್ರೆಂಡ್ ರೆಸಿಪಿನ ತುಂಬ ರಿಕ್ವೆಸ್ಟ್ ಮಾಡಿ ಕೇಳಿದರು ಪರ್ಸ್ನಲಿ. ಸೊ ಅದಕ್ಕೋಸ್ಕರ ನಾನಿವತ್ತು ಚಿಕನ್ ಗ್ರೇವಿ ರೆಸಿಪಿನ ಹಾಕ್ತಿದ್ದೀನಿ. ಸಿಂಪಲಾಗಿರುತ್ತೆ, ತುಂಬ ಬೇಗ ಮಾಡ್ಕೊಳ್ಳೋ ಅಂಥ ಚಿಕನ್ ಗ್ರೇವಿ ತೋರಿಸ್ಕೊಡ್ತಿದ್ದೀನಿ ಇವತ್ತು. ಇಲ್ಲಿ ನೋಡಿ, ನಾನು 3 ಮೀಡಿಯಮ್ ಸೈಜ್ ಆನಿಯನ್ನ ಫುಲ್ ಚಾಪರಲ್ಲಿ ಹಾಕಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ರುಬ್ಬಕ್ಕೆ ಏನೇನು ಬೇಕು ಅಂದರೆ ತೆಂಗಿನಕಾಯಿ, ಕಸೂರಿ ಮೇಥಿ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ಕೆಲವೊಂದು ಸತಿ ಏನಾಗುತ್ತೆ ಮೆಂತ್ಯ ಕೈ ಬಂದುಬಿಡುತ್ತೆ ಹಾಕಿದ್ರೆ, ಮೆಂತ್ಯ ಸೊಪ್ಪು ಹಾಕೋದ್ರಿಂದ. ಸೊ ಅದಕ್ಕೆ ನಾನಿಲ್ಲಿ ಕೊತ್ತಂಬರಿ ಲೈಕ್ ಮೆಂತ್ಯ ಬದಲು ಕಸೂರಿ ಮೇಥಿನ ಯೂಸ್ ಮಾಡ್ತೀನಿ. ಹಸಿಮೆಣ್ಸಿನ್ಕಾಯಿ ಇದು ಬಂದು ನಿಮಗೆ ಕಾಶ್ಮೀರಿ ಮೆಣಸಿನ್ಕಾಯಿ ಸ್ವಲ್ಪ ಕಲರ್ ಬರೋಕ್ಕೆ. ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನ ನಾವು ರುಬ್ಕೊಳ್ಳೋಣ. ಇವಾಗ ಈರುಳ್ಳಿ ಸಣ್ಣ ಚಾಪ್ ಆಗಿದೆ. ಇಲ್ಲಿ ನೋಡಿ, 1 kg ಮೀಡಿಯಮ್ ಸೈಜ್ನ ಚಿಕನ್ ತೊಗೊಂಡಿದ್ದೀನಿ. ಇವಾಗ ನಿಮಗೆ ಸ್ಟೆಪ್ ಬೈ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಕಾದಿರೋ ಎಣ್ಣೆಗೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಮಸಾಲಾನ ರುಬ್ಕೊಂಡು ಬರೋಣ. ಇವಾಗ ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ. ಇವಾಗ ನಾವು ರುಬ್ಬಿಟ್ಟಿರೋ ಮಸಾಲಾನ ಅದರಲ್ಲಿ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಆಲ್ರೆಡಿ ಮಸಾಲ ಹಾಕಾದ್ಮೇಲೆ ಎಣ್ಣೆ ಎಲ್ಲ ಸಪ್ರೇಟ್ ಆಗ್ತಿದೆ. ಸೊ ಈ ಟೈಮಲ್ಲಿ ನಾವೇನು ಮಾಡಬೇಕು, 2 ಟೊಮೊಟೊನ ತೊಗೊಂಡಿದ್ದೀನಿ, ಸಣ್ಣ ಸೈಜ್ದು ಚಾಪರ್ಗೆ ಹಾಕ್ಕೊಂಡು ಚಾಪ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಆ ಗ್ರೇವಿ ಒಳಗಡೆ ಸ್ವಲ್ಪ ನಾನು 2 ಟೊಮೊಟೊ ಚಾಪ್ ಮಾಡ್ಕೊಂಡಿರೋದು ಸೇರಿಸ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ 1-2 ನಿಮಿಷ ಅದು ಸಾಫ್ಟ್ ಆಗೋ ತನಕ ಬಿಡೋಣ. ಸಾಲ್ಟ್ ಹಾಕ್ಕೊಂಡು ಸಾಫ್ಟ್ ಆಗೋ ತನಕ ಬಿಡಿ. ಇಲ್ಲಿ ನೋಡಿ, ಆ ಮಸಾಲದೊಳಗೆ ನಾನು ಸ್ವಲ್ಪ ಅರಿಶಿನ ಪುಡಿ, ಸಣ್ಣ ಟೀ ಸ್ಪೂನಲ್ಲಿ 1/2 ಸ್ಪೂನಷ್ಟು ಲೈಕ್ ಬ್ಯಾಡಗೆ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಖಾರ ಬರೋಕ್ಕೆ. ಮತ್ತು ಇನ್ನೊಂದು ಮೇನ್ ಅಂದರೆ ಇದಕ್ಕೆ ಗರಂ ಮಸಾಲ ಹಾಕ್ಕೊತಿದ್ದೀನಿ. ಗರಂ ಮಸಾಲಾನ ನಾನು ಮನೇಲೇ ಮಾಡ್ಕೊಂಡಿರೋದು, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಕಲರ್ ಅಂತ. ಸೊ ಇದನ್ನು ನೀವು ಮನೇಲೇ ಮಾಡ್ಕೋಬೋದು, ತುಂಬ ಈಸಿಯಾಗಿರುತ್ತೆ. ಮತ್ತು ಏನೇ ಅಂದರೆ ಗ್ರೇವಿ ಯಾವುದೇ ನೀವು ಮಾಡಿದ್ರೂ ತಿಕ್ಕಾಗಿ ಬರುತ್ತೆ, ಯಾಕಂದರೆ ಇದರಲ್ಲಿ ನಾವು ಗಸಗಸೆ ಪೌಡರ್ ಹಾಕ್ಕೊಂಡಿರ್ತೀವಿ. ಸೊ ನೀವು ಗರಂ ಮಸಾಲ ಮಾಡೋಣಾಗ ನೀವೇನು ನಿಮ್ಗೇನಾದರೂ ಈ ರೆಸಿಪಿ ಬೇಕಂದರೆ ನಾನು ನಿಮಗೆ ಹಾಕ್ತೀನಿ ಒಂದಿನ. ಅಕಸ್ಮಾತ್ ನಿಮಗೆ ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಏನಾದರೂ, ಇವಾಗ ಕೆಲವೊಂದು ಸತಿ ಏನಾಗುತ್ತೆ, ಎಲ್ಲರೂ ಗ್ರೇವಿಗೆ ಜಾಸ್ತಿ ಕ್ರೀಮ್ ಯೂಸ್ ಮಾಡ್ತಾರೆ. ಸೊ ನೀವು ಕ್ರೀಮ್ ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ, ಗಸಗಸೆ ತುಂಬ ಒಳ್ಳೆಯದು. ಸೊ ಅದರಿಂದ ಏನಾಗುತ್ತೆ, ನಿಮಗೆ ಏನೇ ಗ್ರೇವಿ ಮಾಡಿದ್ರೂ ತಿಕ್ಕಾಗುತ್ತೆ. ಸೊ ನೀವು ಗಸಗಸೆ ಹಾಕ್ಕೊಂಡು ಗರಂ ಮಸಾಲ ಮಾಡಿಟ್ಕೋಬೋದು, ಆವಾಗ ಕಲರು ಚೆನ್ನಾಗಿ ಬರುತ್ತೆ, ನಿಮ್ಗೆ ಆರಾಮಾಗೋದು ತಿಕ್ನೆಸ್ಸು ಕೊಡುತ್ತೆ. ಸೊ ಇದು ಗರಂ ಮಸಾಲ, ಸ್ವಲ್ಪ 2 ಸ್ಪೂನ್ ಇದರಲ್ಲಿ ಗರಂ ಮಸಾಲ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡಿ ಚಿಕನ್ ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ, ಚೆನ್ನಾಗಿ ನಾನು ಚಿಕನ್ ಜೊತೆ ಮಿಕ್ಸ್ ಮಾಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ನೀವು ನೀರು ಹಾಕ್ಕೋಬೋದು, ಓಕೆನಾ. ಇವಾಗ ನಾವು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಚಿಕನ್ನ ಬೇಯಿಸ್ಕೊಳ್ಳೋಣ. ಚಿಕನ್ ಬೆಂದು ರೆಡಿ ಆಗಿದೆ, ಎಣ್ಣೆ ಎಲ್ಲ ಸಪ್ರೇಟ್ ಆಗ್ತಿದೆ. ಇವಾಗ ನಾವು ಕೊತ್ತಂಬರಿ ಹಾಕ್ಕೊಳ್ಳೋಣ ಮೇಲಿಂದ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ನಾವು ಸರ್ವ್ ಮಾಡೋಣ. ಇಲ್ಲಿ ನೋಡಿ, ಚಿಕನ್ ರೆಡಿ ಆಗಿದೆ. ನಾನಿವತ್ತು ಚಪಾತಿ ಜೊತೆ ಸರ್ವ್ ಮಾಡ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ. ನೀವು ಒಂದ್ಸತಿ ಟ್ರೈ ಮಾಡಿ. ಇದೇ ಥರ ರೆಸಿಪಿಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.